Welcome to my channel. Today we discuss about MCB. What is MCB? Where this device are used in electrical installations and what principles these MCBs are works, and also what are the types of MCBs and what are the advantages to using this MCBs. First we understand MCB. MCB. The meaning miniature circuit breaker. So this type of MCB normally used in domestic, commercial and industrial. So normally ಈ ಒಂದು MCB ನಾವು ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಮನೆಗಳಲ್ಲಿ ಆಗಿರಬಹುದು, ಕಮರ್ಷಿಯಲಿ ಯೂಸ್ ಮಾಡ್ತೀವಿ, ಮತ್ತೆ ಫ್ಯಾಕ್ಟರಿಗಳಲ್ಲೂ ಕೂಡ ಈ ಒಂದು MCB ಅನ್ನು ಯೂಸ್ ಮಾಡ್ತೀವಿ. ಸೊ MCB ಅಂದ್ರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. So what is MCB? What is MCB? MCB is also one of the mechanical compact device. Is one of the switch. It making and breaking. When it's normal condition and abnormal condition. So that the load, it may be overloading and it may be short circuited. And this MCB will be operate. Means what? MCB ಅಂದ್ರೆ ಇದು ಒಂದು ಸ್ವಿಚ್ ಟೈಪ್ ಇದು. ಈ ಒಂದು ಡಿವೈಸ್ ಸ್ವಿಚ್ ಹೇಗೆ ಕೆಲಸ ಮಾಡುತ್ತೆ? ಆನ್ ಮಾಡ್ತೀವಿ, ಆಫ್ ಮಾಡ್ತೀವಿ. ಆನ್ ಮಾಡಿದಾಗ ಏನಾಗುತ್ತೆ? ಕರೆಂಟ್ ವಿಲ್ ಬಿ ಫ್ಲೋ. ಆಫ್ ಮಾಡಿದಾಗ ಏನಾಗುತ್ತೆ? ಕರೆಂಟ್ ಆಫ್ ಆಗುತ್ತೆ. ಸೊ ಅದೇ ರೀತಿಯ ಕೆಲಸ ಇದು ಮಾಡುತ್ತೆ. ಬಟ್ ಸ್ವಿಚ್ ಅಲ್ಲಿ ಬೇರೆ ರೀತಿ, MCB ಅಲ್ಲಿ ಬೇರೆ ರೀತಿ. ಸ್ವಿಚ್ ಅಲ್ಲಿ ಜಸ್ಟ್ ಯಾವಾಗ ಆನ್ ಮಾಡ್ತೀವಿ ಆಗ ಆನ್ ಆಗುತ್ತೆ, ಯಾವಾಗ ಆಫ್ ಮಾಡ್ತೀವಿ ಆಫ್. ಇನ್ ದಟ್ ಸ್ವಿಚ್ cannot be operate in case of overload or short circuit time, but in case of MCB it will be operate overloading time and also short circuited time. So this is major advantages. So this MCB normally used instead of fuses. Now ಮುಂಚೆ in olden days ಈ ಒಂದು MCB ಬರೋದಕ್ಕಿಂತ ಮುಂಚೆ ಫ್ಯೂಸಸ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಆ ಫ್ಯೂಸಸ್ ಅನ್ನು ಯೂಸ್ ಮಾಡಿದಾಗ ಏನಾಗುತ್ತೆ? ಅಲ್ಲಿ ಸೋ ಮೆನಿ ಡಿಸ್ಅಡ್ವಾಂಟೇಜಸ್. ಏನು ಫ್ಯೂಸಸ್ ಏನಾಗುತ್ತೆ? ಅಲ್ಲಿ ಪದೇ ಪದೇ ಮೆಲ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಎಲೆಕ್ಟ್ರಿಷಿಯನ್ ಕರೆಸ್ಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್ ಕರೆಸ್ಬಿಟ್ಟು ಫ್ಯೂಸ್ ಅನ್ನು ಹಾಕಬೇಕಾಗುತ್ತೆ. ಸೊ ಇನ್ ದಟ್ ಟೈಮ್ ಯು ಕ್ಯಾನ್ ಯೂಸ್ more number of wires. Rated ಇದ್ದೇ ಇರತಕ್ಕಂತ ವೈರ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು ಏನಾಗುತ್ತೆ? ಅಲ್ಲಿ there is fire ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. That's why instead of fuses this device is used. ಯಾವುದು? MCB, miniature circuit breaker. ಏನು ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗಿದೆ. It making and breaking circuits. Either it may be normal and abnormal current. Normal current flow ಆದಾಗ ಕರೆಂಟ್ ಈಸಿ ಆಗುತ್ತೆ. When this MCB will be draws more than rated of current, that means overload current or it may be short circuited current. Short circuit ಮತ್ತೆ overload current ಅಲ್ಲಿ ಏನಾಗುತ್ತೆ ಅಂದ್ರೆ abnormal current ಕ್ಯಾರಿ ಆದಾಗ ಈ ಒಂದು ಬ್ರೇಕರ್ ಸರ್ಕ್ಯೂಟ್ ಅನ್ನು ಏನು ಮಾಡುತ್ತದೆ? ಬ್ರೇಕ್ ಮಾಡುತ್ತೆ. ಬ್ರೇಕ್ ಆಗತಕ್ಕಂತೆ ಅಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಹೌಸ್ ಆಗಿರ್ಬೋದು, ಹೌಸ್ ಒಳಗಿರ್ತಕ್ಕಂಥ ಯಾವುದೇ ಒಂದು ಎಕ್ವಿಪ್ಮೆಂಟ್ ಅನ್ನು ಏನ್ ಮಾಡುತ್ತೆ? ಸೇಫ್ ಮಾಡುತ್ತೆ. ಹಾಗಾಗಿ ನಾವು ಏನ್ ಮಾಡಬೇಕಾಗುತ್ತೆ? ನಾವು ಈ ಒಂದು ಡಿವೈಸ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಟೈಪ್ ಆಫ್ MCBs ಆರ್ ಅವೈಲಬಲ್ ಇನ್ ಡಿಫರೆಂಟ್ ಟೈಪ್ಸ್. So one is called thermal magnetic type, another one is called magnetic hydraulic type, and third one is assisted bimetallic type. So these are three principal
ದಿಸ್ MCBs ಆರ್ ವಾಟ್ ಅಂದ್ರೆ ಈ MCB ಮೂರು ರೀತಿಯ ಒಂದು ಪ್ರಿನ್ಸಿಪಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಒಂದು ಥರ್ಮಲ್ ಮ್ಯಾಗ್ನೆಟಿಕಲ್ಲಿ, ಇನ್ನೊಂದು ಮ್ಯಾಗ್ನೆಟಿಕ್ ಹೈಡ್ರೋಲಿಕಲ್ಲಿ, ಇನ್ನೊಂದು ಅಸಿಸ್ಟೆಡ್ ಬಯೋಮೆಟಾಲಿಕ್ ಟೈಪ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ನಾರ್ಮಲಿ ಥರ್ಮಲ್ ಪ್ರಿನ್ಸಿಪಲ್ ಅಲ್ಲಿ ಜಾಸ್ತಿ ವರ್ಕ್ ಆಗ್ತಕ್ಕಂಥದ್ದು, ಇದರ ಜೊತೆಗೆ ಮ್ಯಾಗ್ನೆಟಿಕ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಜಾಸ್ತಿ. ಆದ್ರೆ ಕೆಲವೊಂದು ಡಿವೈಸ್ ಗಳನ್ನ ಆಡ್ ಮಾಡೋದ್ರಿಂದ ಅದಕ್ಕೆ ಇನ್ನೊಂದು ರೀತಿಯ ಹೆಸರನ್ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ಗೊತ್ತಾಗ್ತಿದೆ ಮ್ಯಾಗ್ನೆಟಿಕ್ ಹೈಡ್ರೋಲಿಕ್ ಟೈಪ್, ಇದೇನು ಅಸಿಸ್ಟೆಡ್ ಬಯೋಮೆಟಾಲಿಕ್, ಇದು ಕೂಡ ಬಯೋಮೆಟಾಲಿಕ್ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ, ಇದು ಕೂಡ ಬಯೋಮೆಟಾಲಿಕ್ ಪ್ರಿನ್ಸಿಪಲ್ ಅಲ್ಲೇ ವರ್ಕ್ ಆಗುತ್ತೆ. ಫಸ್ಟ್ ಎನಿವೇ ವಾಟ್ ಇಸ್ bimetal ಅಂದ್ರೆ bimetal is also one of the two material. So normally this device normally produced in a automatic electric iron or automatic toaster, bread toaster. So in that device again this type of devices are used. This is also one of the safety device. Safety means what? When this device will be operated, when that device carries more than rated of current or short circuited current, then only this device will be work. So how work ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಸಿಂಪಲ್ ಡಯಾಗ್ರಾಮ್ ಅನ್ನು ಕಂಡುಹಿಡಿದಿದ್ದೀವಿ. ಸೊ ಇದನ್ನ ನಾರ್ಮಲಿ ಇನ್ನು ಆಟೋಮೆಟಿಕ್ ಐರನ್ ಬಾಕ್ಸ್ ಅಲ್ಲಿ ನಾವು ನೋಡಬಹುದು. ಆಟೋಮೆಟಿಕ್ ಅಂತ ನಮಗೆ ಎಷ್ಟು ಹೀಟ್ ಬೇಕೋ ಅಷ್ಟು ಹೀಟ್ ಆದ ತಕ್ಷಣ ಏನಾಗುತ್ತೆ ಅದು ಆಫ್ ಆಗುತ್ತೆ, ಮತ್ತೆ ಹೀಟ್ ಕಡಿಮೆ ಆಗುತ್ತಾನೆ, ಮತ್ತೆ ಆಟೋಮೆಟಿಕ್ ಏನಾಗುತ್ತೆ ಅದು ಆನ್ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತೀವಿ. ಅದು ಹೇಗಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಸೊ ಹಿಯರ್ there are two conductor. This is the incoming current, this is the outgoing current. This is contact points. Contact points ಅಲ್ಲಿ ಏನು ಮಾಡ್ತಿದ್ದೀವಿ ಅಂದ್ರೆ ಇಲ್ಲಿ ಸಿಲ್ವರ್ ಕೋಟಿಂಗ್ ಅನ್ನು ಮಾಡ್ತೀವಿ. ಯಾಕೋಸ್ಕರ ಅಂದ್ರೆ ಇನ್ ಬಿಟ್ವೀನ್ ಆಟ್ ಆಫ್ ಅಂಡ್ ಆನ್ ಆಗಬೇಕಾದ್ರೆ ಇನ್ ಬಿಟ್ವೀನ್ ಟೂ ಕಾಂಟ್ಯಾಕ್ಟ್ ಇಟ್ ವಿಲ್ ಪ್ರೊಡ್ಯೂಸ್ ಸಮ್ ಆಟ್. ದಟ್ ಆಟ್ ಶುಡ್ ಬಿ ಮಿನಿಮೈಸ್. ಆ ಆಟ್ ಅನ್ನು ಏನು ಮಾಡಬೇಕಾಗುತ್ತೆ ನಾವು ಮಿನಿಮೈಸ್ ಮಾಡಬೇಕು. ದಟ್ಸ್ ವೈ ವಿ ಹ್ಯಾವ್ ಟು ಏನು ಸಿಲ್ವರ್ ಅನ್ನು ಏನು ಮಾಡ್ತೀವಿ ನಾವು ಅಲ್ಲಿ ಕೋಟಿಂಗ್ ಮಾಡಬೇಕು. ಸಿಲ್ವರ್ ಅನ್ನು ಕೋಟಿಂಗ್ ಮಾಡೋದ್ರಿಂದ ಸಿಲ್ವರ್ ಅನ್ನು ಎದಕ್ಕೋಸ್ಕರ ಕೋಟಿಂಗ್ ಮಾಡ್ತೀವಿ ಅಂದ್ರೆ ಸಿಲ್ವರ್ ಇಸ್ ಆಲ್ಸೋ ಒನ್ ಆಫ್ ದ ಲೋ ರೆಸಿಸ್ಟಿವಿಟಿ ಇರ್ತಕ್ಕಂಥ ಒಂದು ಮೆಟೀರಿಯಲ್, ಹಾಗಾಗಿ ನಾವು ಸಿಲ್ವರ್ ಅನ್ನು ಕೋಟಿಂಗ್ ಮಾಡ್ತೀವಿ. ಸೊ ಬಿಲೋ ಆಫ್ ದಿಸ್ ಟೂ ಕಂಡಕ್ಟರ್ ಒನ್ ಆಫ್ ದ ಸ್ಟ್ರಿಪ್ಸ್, ದಟ್ ಸ್ಟ್ರಿಪ್ಸ್ ಈಸ್ ಆಲ್ಸೋ bimetal strips. Bimetals means there are two materials are used. Two material is also called bimetal. So a bimetal ina ಒಂದು characteristics ಏನಪ್ಪಾ ಅಂದ್ರೆ when this conductor carries normal current, this bimetal strips cannot be actuated or operate ಆಗೋದಿಲ್ಲ. When this conductor or that device means electric iron current ಅನ್ನು ಜಾಸ್ತಿ ಕರೆಂಟ್ ಅನ್ನು ಕ್ಯಾರಿ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋರ್ ಕರೆಂಟ್ ಪಾಸ್ ಆಗ್ತಾನೆ, ದಟ್ bimetallic strips will be operate. ಹೇಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ bimetal strips ಆಪರೇಟ್ ಆಗ್ತಕ್ಕಂಥದ್ದು ಒಂದು ಹೀಟಿನ ಮೇಲ್ಗಡೆ, ಹೀಟ್ ಟೆಂಪರೇಚರ್ ಮೇಲ್ಗಡೆ ಆಪರೇಟ್ ಆಗ್ತಕ್ಕಂಥದ್ದು. ನಾರ್ಮಲ್ ಟೆಂಪರೇಚರ್ ಇದೆ ಅಂದಾಗ ಈ bimetal strips ಆಪರೇಟ್ ಆಗಲ್ಲ. ಅಬ್ನಾರ್ಮಲ್ ಟೆಂಪರೇಚರ್ ಆದಾಗ this bimetal strips will be operate. ಆಪರೇಟ್ ಅಂತ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಯಾವಾಗ ಓವರ್ ಕರೆಂಟ್ ಅನ್ನು ಕ್ಯಾರಿ ಮಾಡುತ್ತೆ, ಯಾವಾಗ ಏನಾಗುತ್ತೆ ಈ ಒಂದು bimetal strips ಹೀಟ್ ಆದಾಗ this bimetal will be bend. ಒಂದ್ ಕಡೆ ಏನಾಗುತ್ತೆ ಅದು ಬೆಂಡ್ ಆಗುತ್ತೆ. ಬೆಂಡ್ ಆದ ತಕ್ಷಣ ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ಒಂದು ಪಾಯಿಂಟ್ ಮೇಲ್ಗಡೆ ಹೋಗುತ್ತೆ. ದಟ್ ಮೀನ್ಸ್ ದಿಸ್ ಕಾಂಟ್ಯಾಕ್ಟ್ will be open. So this is what principle. ಹೀಗೆ bimetal strips ವರ್ಕ್ ಆಗ್ತಕ್ಕಂಥದ್ದು. ಇದನ್ನ ಸಾಕಷ್ಟು ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಗೀಸರ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಆಟೋಮೆಟಿಕ್ ಸ್ಟವ್ ಆಗಿರ್ಬೋದು, ಅಲ್ಲೆಲ್ಲ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಗೊತ್ತಾಯ್ತು ಥರ್ಮಲ್ ಮ್ಯಾಗ್ನೆಟಿಕ್ ಅಂತ ಹೇಳಿ ಥರ್ಮಲ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಮ್ಯಾಗ್ನೆಟಿಕ್ ಅಂತ ಹೇಳ್ತಾನೆ. ಮ್ಯಾಗ್ನೆಟಿಕ್ ಮೀನ್ಸ್ ಇನ್ ದಟ್ appliances
ಗೋಯಿಂಗ್ ಕರೆಂಟ್. ಆ ಕಾಯಿಲ್ ಏನಾಗುತ್ತೆ, ಕಾಯಿಲಲ್ಲಿ ಕರೆಂಟ್ ಅನ್ನು ಏನ್ ಮಾಡ್ತೀವಿ, ಫ್ಲೋ ಆಗುತ್ತೆ. ನಾರ್ಮಲ್ ಕರೆಂಟ್ ಫ್ಲೋ ಆದಾಗ ನಾರ್ಮಲ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ದಿಸ್ ಕಾಯಿಲ್ ಕ್ಯಾರೀಸ್ ದ ಅಬ್ನಾರ್ಮಲ್ ಕರೆಂಟ್, ನಾರ್ಮಲ್ ಕರೆಂಟ್ ಗಿಂತ ಜಾಸ್ತಿ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ, ಈ ಒಂದು ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಪಕ್ಕದಲ್ಲಿರತಕ್ಕಂಥ ಒಂದು ಡಿವೈಸ್ ಇರುತ್ತೆ, ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೂವಬಲ್ ಸ್ಟ್ರಿಪ್ಸ್ ಅಂತ ಇರುತ್ತೆ. ಆ ಮೂವಬಲ್ ಸ್ಟ್ರಿಪ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟ್. ಈ ಮೂವಬಲ್ ಸ್ಟ್ರಿಪ್ಸ್ ಗೆ ಏನ್ ಮಾಡಿರ್ತೀವಿ ಅಂದ್ರೆ ಒನ್ ಆಫ್ ದ ಸ್ವಿಚ್ ಟೈಪ್, ಅಂದ್ರೆ ಇಲ್ಲಿ ನಾನು ಯಾವ ರೀತಿ ಹೇಳಿದ್ದೀನಿ, ಈ ರೀತಿಯ ಒಂದು ಸ್ವಿಚ್ ಟೈಪ್ ಕೊಟ್ಟಿದ್ದಾನ, ಆ ಸ್ಟ್ರಿಪ್ ಏನಾಗುತ್ತೆ, ಇಟ್ ವಿಲ್ ಬಿ ಓಪನ್. ಸೊ ಹೀಗೆ ಏನಾಗುತ್ತೆ ಅಂದ್ರೆ ದಿಸ್ ಮ್ಯಾಗ್ನೆಟಿಕಲಿ ಇದು ವರ್ಕ್ ಆಗ್ತಕ್ಕಂಥದ್ದು. ಓಕೆ, ಸೊ thermal magnetic type, one type. Second one is magnetic hydraulic type, and third one is assisted biomechanical type. So these are three principally ಈ MCB ಗಳು ವರ್ಕ್ ಆಗ್ತಕ್ಕಂಥದ್ದು. ಸೊ ಈ ನಾರ್ಮಲಿ MCB ವರ್ಕಿಂಗ್ ಆಗಬೇಕಾದ್ರೆ ಥರ್ಮಲ್ ಅಲ್ಲಿ ವರ್ಕಿಂಗ್ ಆಗ್ತಕ್ಕಂಥ ಒಂದು ರೇಂಜ್ ಏನಪ್ಪಾ ಅಂದ್ರೆ 130% to 400%. ಅಂದ್ರೆ ಏನಪ್ಪಾ ಅಂದ್ರೆ if the rated current is 10 amperes, full load current is 10 amperes. full load current ಅಂದ್ರೆ ಏನು, ಆ ಒಂದು ಅಪ್ಲೈನ್ಸಸ್ ಫುಲ್ ಲೋಡ್ ಆದಾಗ ಅದು 10 amps ಅನ್ನ ಕರೆಂಟ್ ಅನ್ನು ಡ್ರಾ ಮಾಡುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಫುಲ್ ಲೋಡ್ ಕರೆಂಟ್ ಅಂತ ಕರಿತೀವಿ. ಇಲ್ಲೇ ಹೇಳ್ತಾ ಇದೀವಿ 130% to 400%. ಅಂದ್ರೆ ಏನು, ಇದು 13 ರಿಂದ ಎಷ್ಟು 40 ಆಂಪಿಯರ್ಸ್ ಫ್ಲೋ ಆದಾಗ, 13 ಆಂಪಿಯರ್ಸ್ ಇಂದ 40 ಆಂಪಿಯರ್ಸ್ ತನಕ ಫ್ಲೋ ಆದಾಗ ಈ ಒಂದು ಬೈಮೆಟಲ್ ಸ್ಟ್ರಿಪ್ಸ್ ವಿಲ್ ಬಿ ಆಕ್ಚುಯೇಟೆಡ್ ಆರ್ ಆಪರೇಟೆಡ್. ಇಲ್ಲಿ ಏನಾಗುತ್ತೆ, ಬೈಮೆಟಲ್ ನಲ್ಲಿ ಇದು ಹೀಟ್ ಡೆವಲಪ್ ಆಗುತ್ತೆ. ಹೀಟ್ ಡೆವಲಪ್ ಆದಾಗ ಆಟೋಮೆಟಿಕಲಿ ಈ ಸ್ಟೆಪ್ಸ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ದೆನ್ ಈ ಕಾಂಟ್ಯಾಕ್ಟ್ ಏನಾಗುತ್ತೆ, ಇದು ಓಪನ್ ಆಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಕೇಸ್ ಅಲ್ಲಿ. ಹಾಗಾದ್ರೆ ಮ್ಯಾಗ್ನೆಟಿಕಲಿ ಆಕ್ಷನ್ ಯಾವಾಗ ಆಗುತ್ತೆ ಅಂತ ನೋಡೋಣ. ಯಾವಾಗ ವೆನ್ ದಟ್ ಡಿವೈಸ್ ಕ್ಯಾರೀಸ್ 400% to 700%. 400 to 700 means what? That device carries 40 amperes to 70 amperes current ಅನ್ನು ಕ್ಯಾರಿ ಮಾಡಿದಾಗ ಈ ಒಂದು ಡಿವೈಸ್ ಏನಾಗುತ್ತೆ, ಇದು ಆಪರೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, MCB ಯಲ್ಲಿ ಥರ್ಮಲ್ ಅಂಡ್ ಮ್ಯಾಗ್ನೆಟಿಕ್ ಅಂದ್ರೆ ಥರ್ಮಲ್ ಇದ್ದಾಗ ಅಪ್ ಟು 130 to 400% ಇದೆ, 400 ರೇಟೆಡ್ ಆಂಪಿಯರ್ ಕರೆಂಟ್ ಫ್ಲೋ ಆಗಿದೆ ಆಪರೇಟ್ ಆಗುತ್ತೆ. ಒಂದು ವೇಳೆ ನಾವು ಮ್ಯಾಗ್ನೆಟಿಕಲಿ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದೇ ಒಂದು ಡಿವೈಸ್ ಅಲ್ಲಿ ಆಗ ಏನಾಗುತ್ತೆ, ಅದು 400% ಇಂದ 700% ಫ್ಲೋ ಆದಾಗ ಏನಾಗುತ್ತೆ, ಅದು ಆಪರೇಟ್ ಆಗುತ್ತೆ. ಅಂದ್ರೆ ನಾವು ಅಲ್ಲಿ ಎರಡು ರೀತಿಯ ಪ್ರಿನ್ಸಿಪಲ್ ಅನ್ನು ಯೂಸ್ ಮಾಡಿದ್ವಿ, ಥರ್ಮಲ್ ಅಂಡ್ ಮ್ಯಾಗ್ನೆಟಿಕ್ ಆಕ್ಷನ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್, ಇಲ್ಲಿ ನಾವು ಮ್ಯಾಗ್ನೆಟಿಕಲಿ ಆಪರೇಟ್ ಆಗಬೇಕಾದ್ರೆ ನಾವು ಒನ್ ಆಫ್ ದ ಸೊಲನಾಯ್ಡ್ ಅಂತ ಬಳಸ್ತೀವಿ. ಸೊಲನಾಯ್ಡ್ ಆಲ್ಸೋ ಒನ್ ಆಫ್ ದ ಕಾಯಿಲ್. ಆ ಕಾಯಿಲಿಗೆ ನಾವು ಕರೆಂಟ್ ಅನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಕಾಯಿಲ್ ಮೀನ್ಸ್ ಒನ್ ಆಫ್ ದ ಮ್ಯಾಗ್ನೆಟಿಕ್ ಕೋರ್ ಅಂತ ಬಳಸಿರ್ತಾರ. ಆ ಮ್ಯಾಗ್ನೆಟಿಕ್ ಕೋರ್ ಇದೆ ಇನ್ಸುಲೇಟೆಡ್ ಮ್ಯಾಗ್ನೆಟಿಕ್ ಕೋರ್. ಅದರ ಮೇಲ್ಗಡೆ ನಾವು ವೈರ್ ಅನ್ನ, ಇನ್ಸುಲೇಟೆಡ್ ವೈರ್ ಅನ್ನ ಓಡ್ ಮಾಡ್ಬಿಟ್ಟು ಅದಕ್ಕೆ ನಾವು ಏನು ಕರೆಂಟ್ ಫ್ಲೋ ಆಗುತ್ತಲ್ಲ, ಅದೇ ಕರೆಂಟ್ ಅನ್ನ ಇಲ್ಲಿ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಏನಾಗುತ್ತೆ, ಅಬ್ನಾರ್ಮಲ್ ಕರೆಂಟ್ ಫ್ಲೋ ಆದಾಗ ದಿಸ್ ಕಾಯಿಲ್ ಬಿಕಮ್ಸ್ ಎ ಸ್ಟ್ರಾಂಗ್ ಮ್ಯಾಗ್ನೆಟ್. ಸ್ಟ್ರಾಂಗ್ ಮ್ಯಾಗ್ನೆಟ್ ಆದಾಗ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮೂವಬಲ್ ಸ್ಟ್ರಿಪ್ಸ್ ಅಂತ ಇರುತ್ತೆ, ದಟ್ ಮೂವಬಲ್ ಸ್ಟ್ರಿಪ್ಸ್ ವಿಲ್ ಬಿ ಆಪರೇಟ್. ಹೀಗೆ ಏನಾಗುತ್ತೆ, ಎರಡು ರೀತಿಯ ಒಂದು ಆಕ್ಷನ್ ಅನ್ನು ನಾವು ನೋಡಬಹುದು. ಓಕೆ, ಅದೇ ರೀತಿಯಾಗಿ ಇಲ್ಲಿ ನಾವು ಅಸಿಸ್ಟೆಡ್ ಬೈಮೆಟಾಲಿಕ್ ಟೈಪ್ ಅಂತ MCB ಇರುತ್ತೆ. ಅದನ್ನ ಆಮೇಲೆ ಆಪರೇಟ್ ಆಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೈಮ್ ಡಿಲೇ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ಟೈಮ್ ಡಿಲೇ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಟ್ ವಿಲ್ ಟೇಕ್ some more time compared to these. So that's why that characteristics is called time delay characteristics. So next we understand about ಈ ಒಂದು MCB ಗಳನ್ನು ನಾವು ಮಾರ್ಕೆಟ್ ಅಲ್ಲಿ ಡಿಫರೆಂಟ್
ರೇಂಜ್ ಅಲ್ಲಿ ನಾವು ಡಿಸೈನ್ ಮಾಡಿರ್ತಾರ. ಸೊ ಯಾವ ರೀತಿ ಡಿಸೈನ್ ಮಾಡಿರ್ತಕ್ಕಂಥದ್ದು ನೋಡೋಣ. ಸೊ ನಾರ್ಮಲಿ ಇನ್ ಅವರ್ ಹೌಸ್ ಡೊಮೆಸ್ಟಿಕಲಿ ನಾವು ಒಂದು MCB ಅನ್ನು ಮಾತ್ರ ಬಳಸುತ್ತೇವೆ, ಸಿಂಗಲ್ MCB. ಸೊ ಆ ಸಿಂಗಲ್ MCB ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಿಂಗಲ್ ಪೋಲ್ MCB. ದಟ್ MCB ಇನ್ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು 0.5 to 60 ಆಂಪಿಯರ್ಸ್ ತನಕ ಸಿಗ್ತಕ್ಕಂಥದ್ದು ರೇಂಜ್. ಸೊ ದಟ್ ಇಸ್ ಕಾಲ್ಡ್ ಸಿಂಗಲ್ ಪೋಲ್ MCB. ನೆಕ್ಸ್ಟ್ ಒನ್ ಇಸ್ ಡಬಲ್ ಪೋಲ್ MCB. ಡಬಲ್, ಸೊ ಒಂದೇ ರೀತಿಯ ಒಂದು MCB ಯಾವ ರೀತಿ ಇರುತ್ತೋ ಅದೇ ರೀತಿಯ ಒಂದು ಡಿವೈಸ್ ಅನ್ನ ಇನ್ನೊಂದು ಜೊತೆಗೆ ನಾವು ಆಡ್ ಮಾಡಿಬಿಟ್ಟು ಒಂದೇ ಲಿವರ್ ಅಲ್ಲಿ ವರ್ಕಿಂಗ್ ಆಗುತ್ತೆ. ಹಾಗಾಗಿ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಬಲ್ ಪೋಲ್ MCB. ಇದಕ್ಕೂ ಏನ್ ಡಿಫರೆನ್ಸ್? ಸಿಂಗಲ್ ಪೋಲ್ MCB ನಾರ್ಮಲಿ ಟು ಓನ್ಲಿ ಕನೆಕ್ಟ್ ಲೈವ್ ವೈರ್ ಬಟ್ ನಾಟ್ ನ್ಯೂಟ್ರಲ್. ಒಂದು ತಿಳ್ಕೋಬೇಕು, ಯಾವತ್ತು MCB ಗಳನ್ನಾಗಲಿ ಸ್ವಿಚ್ ಗಳನ್ನಾಗಲಿ ನಾವು ಯಾವ ರೀತಿ ಕನೆಕ್ಟ್ ಮಾಡಬೇಕು, ಯಾವತ್ತು ಫ್ಯೂಸ್ ಅಥವಾ ಫೇಸ್ ಅಂತ ಏನ್ ಕರಿತೀವಲ್ಲ ಆ ಫೇಸ್ ಗೆ ಅಥವಾ ಲೈವ್ ವೈರ್ ಗೆ ನಾವು ಸಿಂಗಲ್ ಪೋಲ್ MCB ಕನೆಕ್ಟ್ ಮಾಡ್ತೀವಿ. ಆದರೆ ಡಬಲ್ ಪೋಲ್ ಅಂದಾಗ ಇಲ್ಲಿ ಸಿಂಗಲ್ ಪೋಲ್ ಯಾವ ರೀತಿ ಇದೆಯೋ ಅದೇ ರೀತಿಯ ಇನ್ನೊಂದು ಡಿವೈಸ್ ಅನ್ನ ಸೇಮ್ ಸ್ಲಾಟ್ ಅಲ್ಲಿ ನಾವು ಫಿಟ್ ಮಾಡಿದಾಗ ಅದೇನಾಗುತ್ತೆ, ಅದು ಡಬಲ್ ಪೋಲ್. ಅಂದ್ರೆ ನಾವು ಒಂದು ಫೇಸ್ ಇನ್ನೊಂದು ನ್ಯೂಟ್ರಲ್ ಅನ್ನ ಕನೆಕ್ಟ್ ಮಾಡ್ತೀವಿ. ಸೊ ನಾರ್ಮಲಿ ದಿಸ್ ಟೈಪ್ ಆಫ್ MCBs ಆರ್ ಅವೈಲಬಲ್ ಇನ್ ಮಾರ್ಕೆಟ್ 5 to 60 ಆಂಪಿಯರ್ಸ್ ರೇಂಜ್ ಅಲ್ಲಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಈಸ್ ಟ್ರಿಪಲ್ ಪೋಲ್. ಟ್ರಿಪಲ್, ವಾಟ್ ಇಸ್ ದಿಸ್? ವಾಟ್ ಟ್ರಿಪಲ್ ಮೀನ್ಸ್ 3. 3 ಪೋಲ್ಗಳು ಇರತಕ್ಕಂಥ ಒಂದು MCB. ಸೊ ದಿಸ್ ಟೈಪ್ ಆಫ್ MCB ನಾರ್ಮಲಿ ಯೂಸ್ ಇನ್ ಪವರ್ ಸಿಸ್ಟಮ್. ಪವರ್ ಸಿಸ್ಟಮ್ ಮೀನ್ಸ್ ವಾಟ್ 3 ಫೇಸ್ ಪವರ್ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ನಾವು ಇದನ್ನ ಈ ಟ್ರಿಪಲ್ ಪೋಲ್ MCB ಅನ್ನು ನಾವು ಯೂಸ್ ಮಾಡ್ತೀವಿ. ಸೊ ದಟ್ ನಾರ್ಮಲಿ ರೇಟಿಂಗ್ 5 to 60 ಆಂಪಿಯರ್ಸ್ ತನಕ ನಿಮಗೆ ಮಾರ್ಕೆಟ್ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಈಸ್ 4 ಪೋಲ್ MCBs. 4 ಪೋಲ್ ಮೀನ್ಸ್ ಸಿಂಗಲ್ ಪೋಲ್ ಯಾವ ರೀತಿ ಇದೆಯೋ ಅದೇ ರೀತಿಯ ಡಿವೈಸ್ ಅನ್ನ 4 ಬಳಸಿದೀವಿ. ಹಾಗಾಗಿ ಒಂದೇ ಸ್ಲಾಟ್ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ. ಇದನ್ನ ನಾವು ಏನಂತ ಕರಿತೀವಿ? 4 ಪೋಲ್ MCB ಅಂತ ಕರಿತೀವಿ. ಈ 4 ಪೋಲ್ MCB ಅಲ್ಲಿ ಏನು ಇದಕ್ಕೂ ಏನ್ ಡಿಫರೆನ್ಸ್ ಅಪ್ಪ ಅಂದ್ರೆ, ಇನ್ ದಿಸ್ ಟ್ರಿಪಲ್ ಪೋಲ್ ಓನ್ಲಿ ವಿ ಹ್ಯಾವ್ ಟು ಕನೆಕ್ಟ್ 3 phases, not neutral. But in this 4 pole MCBs we can connect 3 phase and also neutral. Neutral ಅನ್ನು ಕೂಡ ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಹಾಗಾಗಿ in that system we can use 4 pole MCB ಅಂತ ಕರಿತೀವಿ. ಸೊ ಇದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು 5 to 60 ಆಂಪಿಯರ್ಸ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ these are what design and rating of MCB. ಯಾವ ರೇಟಿಂಗ್ ಅಲ್ಲಿ ಸಿಗ್ತದೆ ಅಂತ ನಿಮಗೆ ಗೊತ್ತಾಯ್ತು, ಯಾವ ರೀತಿ ಡಿಸೈನ್ ಮಾಡಿದ್ವಿ. ಸೊ ಡಿಸೈನ್ ಮೀನ್ಸ್ ವಾಟ್ ಸಿಂಗಲ್ ಐದರ್, ಡಬಲ್ ಐದರ್, ಟ್ರಿಪಲ್ ಆರ್ 4 pole. Rating means these are all ratings. Okay, next we understand about categories of MCBs. Category ಅಂತಂದ್ರೆ ಏನಪ್ಪಾ ಅಂದ್ರೆ some of the MCBs normally to use ಇದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಈ ಒಂದು ಲೋಡಿಗೆ ಮಾತ್ರ ಯೂಸ್ ಮಾಡಬೇಕು ಅಂದ್ರೆ ನಾವು ಕ್ಯಾಟಗರಿ ನಾವು ಹೇಳ್ತೀವಿ. ಸೊ ಆ ಕ್ಯಾಟಗರಿಗಳು ಯಾವ್ಯಾವ ಅಂತ ನೋಡೋಣ. ಸೊ ದೇರ್ ಆರ್ 3 ಕ್ಯಾಟಗರೀಸ್ ಅನ್ನು ನಾವು ನೋಡ್ತೀವಿ MCB. ಸೊ L series MCB ಅಂತ ಕರಿತೀವಿ. L series MCB. ಸೊ ಮಾರ್ಕೆಟ್ ಅಲ್ಲಿ ನಾವು ಕೇಳಬೇಕಾಗುತ್ತೆ L series MCB. So this type of L series MCB is normally to use where we have to connect the resistive load. Resistive load means what? Bulb, lighting load, geyser, stove. These are all resistive load. And also furnace. In that also system we can use L series MCBs ಗಳನ್ನು ಯೂಸ್ ಮಾಡ್ತೀವಿ. L series ಅನ್ನು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಮಾತ್ರ ಎಲ್ಲಿ ಬಳಸಬಹುದು? ರೆಸಿಸ್ಟಿವ್ ಲೋಡ್ ಗಳನ್ನ ಎಲ್ಲಿ ಕನೆಕ್ಟ್ ಮಾಡ್ತೀವಿ ಅಂದ್ರೆ ಯಾವುದು? ಲ್ಯಾಂಪ್ ಲೋಡ್ ಆಗಿರಬಹುದು, ಹೀಟರ್ ಆಗಿರಬಹುದು, ಸ್ಟವ್ ಆಗಿರಬಹುದು, ಎಲೆಕ್ಟ್ರಿಕ್ ಐರನ್ ಗಳನ್ನ ಕನೆಕ್ಟ್ ಮಾಡಿರಬಹುದು, ಅಥವಾ ಗೀಸರ್ ಗಳನ್ನ ಕನೆಕ್ಟ್ ಮಾಡಿರಬಹುದು, ಅಥವಾ ಜನರಲ್ ಆಗಿ ನಾವು ಲೈಟಿಂಗ್ ಲೋಡ್ ಅನ್ನು ಕನೆಕ್ಟ್ ಮಾಡಿರಬಹುದು. ಆಗ ನಾವು ಯೂಸ್ ಮಾಡತಕ್ಕಂತ ಸೀರೀಸ್ ಯಾವುದು? L series MCBs. Next one is G series MCBs. G series means is what? In this type of MCBs normally to connect inductive load. Inductive load means what?
ನಾರ್ಮಲಿ ಮೋಟಾರ್ಗಳು ಎಲ್ಲೆಲ್ಲಿದೆಯೋ ಅಥವಾ ಇಂಡಕ್ಟಿವ್ ಲೋಡ್ಗಳು ಎಲ್ಲೆಲ್ಲಿದೆಯೋ. ಸೊ ಇಂಡಕ್ಟಿವ್ ಲೋಡ್ ಅಂತ ನಾವು ನಾರ್ಮಲಿ ಸೋ ಮೆನಿ ಕೇಸಸ್ ಅಲ್ಲಿ ನಾವು ಇಂಡಕ್ಟಿವ್ ಲೋಡ್ ಅನ್ನು ಬಳಸ್ತೀವಿ. ಎಲ್ಲಿ ನಾರ್ಮಲಿ ಮೋಟಾರ್ ಅಲ್ಲಿ ಬಳಸ್ತೀವಿ. ಮೋಟಾರ್ ಇಸ್ ಆಲ್ಸೋ ಒನ್ ಆಫ್ ದ ಇಂಡಕ್ಟಿವ್ ಲೋಡ್. ಅದೇ ತರ ಏರ್ ಕಂಡೀಷನರ್ ಅಂತ ಬರುತ್ತೆ. ಏರ್ ಕಂಡೀಷನರ್ ಅಂದಾಗ ಅಲ್ಲೂ ಕೂಡ ಒನ್ ಆಫ್ ದ ಮೋಟಾರ್ ಇರುತ್ತೆ. ಅಲ್ಲೂ ಕೂಡ ನಾವು ಈ ರೀತಿಯ ಜಿ ಸೀರೀಸ್ MCB ಅನ್ನು ಬಳಸ್ತೀವಿ. ಆಮೇಲೆ ಹ್ಯಾಂಡ್ ಟೂಲ್ಸ್ ಇಸ್ ಆಲ್ಸೋ ಒನ್ ಆಫ್ ದ ವಾಟ್ ಡ್ರಿಲ್ಲಿಂಗ್ ಮಿಷಿನ್ ಅಥವಾ ಗ್ರೈಂಡಿಂಗ್ ಮಿಷಿನ್. So these are all one of the hand tools. In that hand tools, one of the machine is there. That machine is normally operated by means of a motor. That is also one type of an inductive load. So that's why we can use G series MCBs. Okay. And also DC series MCBs. So DC series MCBs means what? So this type of MCB is normally used only DC circuits. That voltage normally up to 220 voltage DC voltage ಏನಿದೆಯೋ ಅಲ್ಲಿ ಮಾತ್ರ ನಾವೇನ್ ಮಾಡ್ತೀವಿ ಈ ರೀತಿಯ DC series MCB ಅನ್ನು ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ನಾರ್ಮಲಿ DC ಕಂಟ್ರೋಲರ್. ಸೊ ದಟ್ ಟೈಪ್ ಆಫ್ ಅಪ್ಲೈನ್ಸ್ ಆರ್ ನಾರ್ಮಲಿ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ AC equipment ಗೆ ಕಂಪೇರ್ ಮಾಡಿದಾಗ ಈ ರೀತಿಯ DC equipment ನಾರ್ಮಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ DC ಕಂಟ್ರೋಲರ್ ಬಳಸ್ತೀವಿ. ಅದೇ ರೀತಿನೇ ಲೊಕೊಮೋಟಿವ್ ಕಂಟ್ರೋಲ್ ಕೂಡ ಬಳಸ್ತೀವಿ. ಡೀಸೆಲ್ ಜನರೇಟರ್ ಸೆಟ್ ಅಲ್ಲಿ ಕೂಡ ನಾವು ದಿಸ್ ಟೈಪ್ ಆಫ್ DC series MCBs ಆರ್ ಯೂಸ್ಡ್. ಇದರ ಜೊತೆಗೆ ನಾವು ಇನ್ನೂ ಕೂಡ ಡಿಫರೆಂಟ್ ರೇಟಿಂಗ್ಸ್ ಅಂಡ್ ಟೈಪ್ಸ್ ಆಫ್ MCB ಅನ್ನು ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಅವು ಯಾವ್ಯಾವ ಅಂತ ನೋಡೋಣ. ಹಿಯರ್ ದೇರ್ ಆರ್ ನಾವು ಸೋ ಮೆನಿ ಟೈಪ್ಸ್ ಆಫ್ MCBs ಅನ್ನು ನೋಡಬಹುದು. ಇಲ್ಲಿ Z ಟೈಪ್ MCBs ಅನ್ನು ನೋಡ್ತೀವಿ. B type, C types, K types and D types MCBs are also available in the market. So what is Z type? Z type means what? In this type of MCBs, that device will be operated when 2 to 3 times of the full load current. What is the meaning of full load? Full load means ಯಾವುದೇ ಒಂದು ಡಿವೈಸ್ ಅದರ ರೇಟೆಡ್ ಕರೆಂಟ್ ನಾರ್ಮಲಿ 10 ಆಂಪ್ಸ್ ಇದೆ. ಫುಲ್ ಲೋಡ್ ಕರೆಂಟ್ ಅದಕ್ಕೆ ನಾವೇನು ಕರಿತೀವಿ ಫುಲ್ ಲೋಡ್ ಕರೆಂಟ್ ಅಂತ ಕರಿತೀವಿ. ಸೊ ಜಸ್ಟ್ ಎಕ್ಸಾಂಪಲ್ ನಾವು ಇಲ್ಲಿ 10 ಆಂಪ್ಸ್ ಅನ್ನು ಫುಲ್ ಲೋಡ್ ಕರೆಂಟ್ ಅಂತ ತಗೊಂಡಿದ್ದೀವಿ. 2 to 3 ಟೈಮ್ಸ್ ಅಂದ್ರೆ ಏನು 2 ರಿಂದ 3 ಟೈಮ್ ನಷ್ಟು ಫುಲ್ ಲೋಡ್ ಕರೆಂಟ್ ಫ್ಲೋ ಆದಾಗ ಮಾತ್ರ Z ಟೈಪ್ MCBs ಆರ್ ಬಿ ಆಪರೇಟ್. Z ಟೈಪ್ MCB ಯಾವಾಗ ಆಪರೇಟ್ ಆಗುತ್ತೆ 2 ರಿಂದ 3 ಟೈಮ್ಸ್ ಅಂದ್ರೆ 10 2s are 20 amperes ಇಂದ 10 3s are ಅಂದ್ರೆ 30 amperes ತನಕ ಫ್ಲೋ ಆದಾಗ then only this type of MCBs are be operated. So this is one type. Next one is B type. This type of MCBs normally operate 3 to 5 times. ಇಲ್ಲಿಗೆ ಇದಕ್ಕೆ ಕಂಪೇರ್ ಮಾಡಿದಾಗ ಇದರ ರೇಟಿಂಗ್ ಏನಾಗಿದೆ ಜಾಸ್ತಿ. ಆದರೆ ಇದರದ್ದು ರೇಟಿಂಗ್ 10 amps, ಇದರದ್ದು ರೇಟಿಂಗ್ 10 amps. ಆದರೆ ಇದು ಆಪರೇಟ್ ಆಗಬೇಕಾದ್ರೆ 3 to 5 ಟೈಮ್ಸ್ ನಷ್ಟು ಕರೆಂಟ್ ಫ್ಲೋ ಆದರೆ ಮಾತ್ರ ಏನಾಗುತ್ತೆ ಇದು ಆಪರೇಟ್ ಆಗುತ್ತೆ. 10 3s are means what 30 amperes ಕರೆಂಟ್ ಫ್ಲೋ ಆಗಬೇಕಾಗುತ್ತೆ. 30 to 50 amperes ಕರೆಂಟ್ ಏನಾಗುತ್ತೆ ಫ್ಲೋ ಆದಾಗ then this type of MCBs will be operated. ಅದೇ ರೀತಿ ಇನ್ನೊಂದು C type MCBs ಅಂತ ಬರ್ತದೆ. that C type MCBs normally 5 to 10 ಟೈಮ್ಸ್ ನಷ್ಟು ಕರೆಂಟ್ ಫ್ಲೋ ಆದಾಗ ಮಾತ್ರ ಏನಾಗುತ್ತೆ ಅದು ಆಪರೇಟ್ ಆಗ್ತಕ್ಕಂಥದ್ದು. 5 to 10 amperes. 5 ಅಂದ್ರೆ ಏನಾಗುತ್ತೆ ರೇಟೆಡ್ ಕರೆಂಟ್ is 10 amps ಇದೆ ಅಂದ್ರೆ 10 5s are means 50 amperes. 50 amperes ಇಂದ 10 10s are 100 amperes. 50 ರಿಂದ 100 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆದರೆ ಮಾತ್ರ ಏನಾಗುತ್ತೆ ಅಂದ್ರೆ ಈ ರೀತಿಯ ಒಂದು MCB ಏನಾಗುತ್ತೆ ಅದು ಆಪರೇಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ರೀತಿಯ MCB ಬರುತ್ತೆ ಕೇಸ್ ಟೈಪ್ MCBs. These type of MCBs normally operate 10 to 15 times full load current. Full load current ಒಂದು ವೇಳೆ 10 amps ಇದೆ ಅಂದ್ರೆ 10 times ಆಗುತ್ತೆ 100 ಆಗುತ್ತೆ. 100 ಇಂದ 150 10 15s are 150 ಅಂದ್ರೆ 100 ರಿಂದ 150 ಆಂಪಿಯರ್ಸ್ ಕರೆಂಟ್ ಫ್ಲೋ ಆದಾಗ then this
ಲೆನ್ಸ್ 200 ಅಂದ್ರೆ ಇದು ಆಪರೇಟ್ ಆಗಬೇಕಾದ್ರೆ 100 ರಿಂದ 200 ಆಂಪಿಯರ್ಸ್ ಕರೆಂಟ್ ಫ್ಲೋ ಆದ್ರೆ ಮಾತ್ರ ಏನಾಗುತ್ತೆ this type of MCBs will be operates. So these are what different rating types of MCBs. So ಇದರ ಜೊತೆಗೆ ನಾವು ಕೆಲವೊಂದು ಅಡ್ವಾಂಟೇಜಸ್ ಅನ್ನು ನೋಡಬಹುದು. ಈ ರೀತಿಯ ಒಂದು MCB ಗಳನ್ನು ನಾವು ಮನೆಗಳಲ್ಲಿ ಬಳಸೋದ್ರಿಂದ ನಾವು ಯಾವ ರೀತಿಯ ಎಲೆಕ್ಟ್ರಿಷಿಯನ್ ಅನ್ನು ಕರೆದುಬಿಟ್ಟು ನಾವು ಕೆಲಸವನ್ನ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈಗ in olden days fuses are used, but nowadays we have to use MCBs instead of fuse. We can use MCB ಅನ್ನು ಬಳಸಿದ್ದೀವಿ. ಫ್ಯೂಸ್ ಹೋದ್ರೆ ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಿಷಿಯನ್ ಅನ್ನು ಕರೆಸಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್ ಈಗ ನಾವು ಏನು ಮಾಡಬೇಕಾಗುತ್ತೆ ಅಲ್ಲಿ ಅವನ ಚಾರ್ಜ್ ಅನ್ನು ಕೊಡಬೇಕಾಗುತ್ತೆ, ಸರ್ವಿಸ್ ಚಾರ್ಜ್ ಅನ್ನು ಕೊಡಬೇಕಾಗುತ್ತೆ. ಆದರೆ MCB ಅನ್ನು ನಾವು ಒಂದ್ಸರಿ ಯೂಸ್ ಮಾಡಿದ್ರೆ ಸಾಕು, ಅದು ಎಷ್ಟೇ ಸರಿ ಶಾರ್ಟ್ ಸರ್ಕ್ಯೂಟ್ ಆದರೂ ಕೂಡ ದಟ್ ಎಷ್ಟೇ ಸರಿ ಮೀನ್ಸ್ ಸಮ್ ಟೈಮ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ ದಟ್ ಡಿವೈಸ್ ವಿಲ್ ಬಿ ಟ್ರಿಪ್ ಆದಾಗ ನಾವು ಜಸ್ಟ್ ಲೈಕ್ ನಮ್ಮ ಮನೆಯಲ್ಲಿರ್ತಕ್ಕಂಥ ಸ್ವಿಚ್ ಅನ್ನು ಯಾವ ರೀತಿ ಆನ್ ಮಾಡ್ತೀವಿ ಅದೇ ರೀತಿ ಆನ್ ಮಾಡಿದಾಗ ಏನಾಗುತ್ತೆ ದಟ್ ಡಿವೈಸ್ ಇಟ್ ಕ್ಯಾನ್ ಬಿ ರೀಸ್ಟೋರ್, ಅಂದ್ರೆ ಅದೇನಾಗುತ್ತೆ ಮತ್ತೆ ಇದು ಆನ್ ಆಗುತ್ತೆ. ಬಟ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಫ್ಯೂಸಿಗೆ ಮತ್ತೆ MCBಗೆ ಕಂಪೇರ್ ಮಾಡಿದಾಗ ರೇಟ್ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಅಡ್ವಾಂಟೇಜಸ್ ಇರೋದ್ರಿಂದ ನಾವು ಇನ್ನು ಈ ಒಂದು ದಿವಸಗಳಲ್ಲಿ ನಾವು MCBಗಳನ್ನು ಹೆಚ್ಚಿನದಾಗಿ ನಾರ್ಮಲಿ ಇನ್ನು ಡೊಮೆಸ್ಟಿಕ್ ಪರ್ಪಸ್ ಆಗಿರ್ಬೋದು, ಕಮರ್ಷಿಯಲಿ ಆಗಿರ್ಬೋದು ಅಥವಾ ಫ್ಯಾಕ್ಟರಿಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಕೂಡ ನಾವು ಹೆಚ್ಚಿನದಾಗಿ ದಿಸ್ ಟೈಪ್ ಆಫ್ MCBs ಆರ್ ಯೂಸ್ಡ್. ಓಕೆ, ಥ್ಯಾಂಕ್ ಯು.